ಸಾವಿರಕ್ಕೂ ಹೆಚ್ಚು ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಕದ್ರಿ ಮಂಜುನಾಥ ದೇವಾಲಯ ಮಂಗಳೂರು ನಗರದ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ತಾಣಗಳಲ್ಲಿ ಒಂದಾಗಿದೆ. ಸುಮಾರು 10ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಮಂಜುನಾಥ ದೇವರಿಗೆ ಅಂದರೆ ಶಿವನ ರೂಪಕ್ಕೆ ಸಮರ್ಪಿತವಾಗಿದೆ. ಇಲ್ಲಿ ಇರುವ ವಿಶಿಷ್ಟ ಕಂಚಿನ ಪ್ರತಿಮೆ ದಕ್ಷಿಣ ಭಾರತದ ಅತ್ಯಂತ ಹಳೆಯ ಹಾಗೂ ಶ್ರೇಷ್ಠ ಪ್ರತಿಮೆಗಳಲ್ಲೊಂದು ಎಂದು ನಂಬಲಾಗಿದೆ. ಈ ದೇವಾಲಯವು ತನ್ನ ಪವಿತ್ರ ಕಾಶಿ ಭಾಗೀರಥಿ ತೀರ್ಥಕ್ಕಾಗಿ ಕೂಡ ಪ್ರಸಿದ್ಧವಾಗಿದೆ. ಈ ತೀರ್ಥದಿಂದ ಹರಿಯುವ ನೀರು ದೇವಾಲಯದ ಆವರಣದಲ್ಲಿರುವ 9 ಕುಂಡಗಳಿಗೆ ಸೇರುತ್ತದೆ. ಇವುಗಳನ್ನು ಹಲವು ವಿಧದ ಪೂಜೆಗಳು, ಆಚರಣೆಗಳು ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಬಳಸಲಾಗುತ್ತದೆ. ಹಸಿರಿನಿಂದ ಕೂಡಿದ ಪರಿಸರ, ಕುಂಡಗಳ ಪವಿತ್ರತೆ ಮತ್ತು ಬೆಟ್ಟದ ಶಾಂತ ವಾತಾವರಣ ಈ ಸ್ಥಳಕ್ಕೆ ವಿಶೇಷ ಆಧ್ಯಾತ್ಮಿಕ ಮಹತ್ವ ನೀಡುತ್ತದೆ. ನಾವು ಕೆನರಾ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಾಗಿ ಕದ್ರಿ ದೇವಾಲಯಕ್ಕೆ ಬಂದ ಅನುಭವ ನಮ್ಮ ಜೀವನದಲ್ಲಿ ಮರೆಯಲಾಗದೊಂದು ಅಧ್ಯಾಯವಾಗಿ ಉಳಿಯಲಿದೆ. ದೇವಾಲಯದ ಪ್ರವೇಶದಿಂದಲೇ ಗಂಟೆಗಳ ಧ್ವನಿ, ಧೂಪದ ಸುಗಂಧ ಮತ್ತು ಭಕ್ತರ ಜಪಮಾಲೆಯ ಶಬ್ದಗಳು ವಾತಾವರಣವನ್ನು ಸಂಪೂರ್ಣ ದೈವಿಕವಾಗಿಸಿತು. ದೇವಾಲಯದ ಸುತ್ತಮುತ್ತಲಿನ ಶಾಂತ ವಾತಾವರಣದಲ್ಲಿ ನಾವು ತಿರುಗಾಡುತ್ತಾ ಶಿಲ್ಪಕಲೆಯ ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸಿದೆವು. ಪವಿತ್ರ ಕುಂಡಗಳ ಬಳಿ ಕಳೆದ ಕ್ಷಣಗಳು, ಬೆಟ್ಟದ ಹಸಿರು ಹಿತ್ತಲಿನ ನೋಟ ಹಾಗೂ ಶತಮಾನಗಳಿಂದ ಮುಂದುವರಿದಿರುವ ಸಾಂಸ್ಕೃತಿಕ ಪರಂಪರೆ ಇವುಗಳು ನಮ್ಮ ಮನಸ್ಸಿನಲ್ಲಿ ಆಳವಾದ ಭಾವನೆ ಮೂಡಿಸಿವೆ. ಈ ಭೇಟಿ ನಮಗೆ ಕೇವಲ ಒಂದು ಪ್ರವಾಸವಾಗಿರದೆ ಸಂಪ್ರದಾಯ, ಸಂಸ್ಕೃತಿ ಮತ್ತು ಭಕ್ತಿಯೊಂದಿಗೆ ಆಳವಾದ ಸಂಪರ್ಕವನ್ನು ನೀಡಿದ ಆತ್ಮೀಯ ಅನುಭವವಾಯಿತು. ಕದ್ರಿ ಮಂಜುನಾಥ ದೇವಾಲಯವು ಕೇವಲ ಧಾರ್ಮಿಕ ತಾಣವಲ್ಲ, ಇದು ಇತಿಹಾಸ, ಭಕ್ತಿ ಮತ್ತು ಶಾಂತಿಯ ಪಯಣ. ಅನೇಕ ಪೀಳಿಗೆಯ ಭಕ್ತರನ್ನು ತನ್ನತ್ತ ಸೆಳೆಯುತ್ತಿರುವ ಈ ದೇವಾಲಯ ಮಂಗಳೂರು ನಗರದ ಹೆಮ್ಮೆಯ ತಾಣ. ಮಂಗಳೂರಿಗೆ ಬರುವ ಪ್ರತಿಯೊಬ್ಬರೂ ತಪ್ಪದೇ ಭೇಟಿ ನೀಡಬೇಕಾದ ಪವಿತ್ರ ಸ್ಥಳವೆಂದೇ ಇದು ಪ್ರಸಿದ್ಧವಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.